ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಆಸ್ಟ್ರೋ ಸ್ಪಿರಿಚುವಾಲಿಟಿ. ಇವತ್ತು ನಾವು ಗುರು ಗ್ರಹದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಗುರು ಗ್ರಹ ನಿಮ್ಮ ಜಾತಕದಲ್ಲಿ ಉಚ್ಚ ಸ್ಥಿತಿಲಿದ್ದಾಗ ಏನಾಗುತ್ತೆ, ನೀಚ ಸ್ಥಿತಿಲಿ ಇದ್ದಾಗ ಏನಾಗುತ್ತೆ, ಹಾಗೂ ಗುರು ಗ್ರಹ ನಿಮ್ಮ ಜೀವನದಲ್ಲಿ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ, ಇದೆಲ್ಲದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಆಗಿ ಹೇಳ್ಬೇಕಂದ್ರೆ, ಗುರು ಗ್ರಹದ ಅನುಗ್ರಹ ಇದ್ದವರು ಅವ್ರಿಗೆ ಜೀವನದಲ್ಲಿ ಒಳ್ಳೆ ಗುರು ಸಿಗ್ತಾರೆ. ಅದಕ್ಕಿಂತ ಇನ್ನೇನ್ ಬೇಕು, ಒಳ್ಳೆ ಗುರು ಇದ್ರೆ ಒಂದು ಒಳ್ಳೆ ಗುರಿನ ಮುಟ್ಬೋದು ಅಂತಾನೆ ಹೇಳ್ಬೋದು. ಅದೇ ತರ ಅವ್ರಿಗೆ ಗುರು ಹಿರಿಯರ ಆಶೀರ್ವಾದನು ತುಂಬಾ ಚೆನ್ನಾಗಿರುತ್ತೆ. ಆ ಪ್ಲೇಸ್ಮೆಂಟ್ ಆಫ್ ಗುರುಗ್ರಹ ಅವರ ಜಾತಕದಲ್ಲಿ ಚೆನ್ನಾಗಿ ಇದ್ಬಿಡ್ತು ಅಂದ್ರೆ ಅವರು ಅವರ ಒಂದು ಗುರು ಅವ್ರ ಕೈ ಹಿಡ್ಕೊಂಡು ನಡ್ಸ್ಕೊಂಡು ಹೋಗ್ತಾರೆ, ಅಥವಾ ಅವರ ಒಂದು ತಂದೆ ತಾಯಿ ಹಿರಿಯರು, ಮೇನ್ ಆಗಿ ಹೇಳ್ಬೇಕಂದ್ರೆ ಅಜ್ಜ ಅಜ್ಜಿ ಆಗಿರ್ಬೋದು, ಮತ್ತೆ ಯಾರೋ ಫ್ಯಾಮಿಲಿ ಎಲ್ಡರ್ಸ್ ಅಂತ ಏನ್ ಕರಿತೀವಿ, ಅವ್ರುಗಳು ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಯಾರಿಗೆ ಗುರುಗ್ರಹ ತುಂಬಾ ಸ್ಟ್ರಾಂಗ್ ಆಗಿರ್ತೋ ಅವ್ರಿಗೆ ಗೋಲ್ಡನ್ ಅಂತದ್ದು ತುಂಬಾ ಚೆನ್ನಾಗಿ ಕೈಗೆ ಬಂದು ಸೇರುತ್ತೆ. ಯಾಕಂದ್ರೆ ಗುರುಗ್ರಹದ ಅಧಿಪತಿ ಬಂದ್ಬಿಟ್ಟು ನಮ್ಮ ಕುಬೇರ ಆಗಿರ್ತಾರೆ. ಸೊ ಕುಬೇರ ಆಗಿರೋದ್ರಿಂದ ಅವ್ರಿಗೆ ಗೋಲ್ಡ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕೈ ಹಿಡಿಯುತ್ತೆ. ಹಾಗೇನೆ ಅವರು ಒಂದು ವ್ಯವಹಾರಿಕ ದೃಷ್ಟಿಯಲ್ಲಿ ನೋಡಿದ್ರೆ, ಅವರು ಗಲ್ಲದಲ್ಲಿ ಕೂತ್ರೆ ಅವ್ರಿಗೆ ಚೆನ್ನಾಗಿ ವ್ಯಾಪಾರ ಆಗುವಂಥದ್ದು, ಈ ತರ ಒಂದು ಅವ್ರಿಗೆ ಸ್ಟ್ರೆಂತ್ ಇರುತ್ತೆ ಗುರುಗ್ರಹದ ಒಂದು ಇವ್ರಿಗೆ. ಹಾಗೇನೆ ಅವ್ರಿಗೆ ಆಂತರಿಕ ಜ್ಞಾನ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಅವ್ರು ಏನನ್ನ ಒಂದು ಥಿಂಕ್ ಮಾಡಿ ಅಥವಾ ಏನೋ ಒಂದು ಡಿಸಿಷನ್ ತಗೋತಾರೆ ಅಂದ್ರೆ ಅವರು ತುಂಬಾ ವೆಯ್ಟೇಜ್ ಆಗಿರುತ್ತೆ ಅವರ ಒಂದು ಡಿಸಿಷನ್ಸ್ ಬಂದ್ಬಿಟ್ಟು. ಸೊ ಇದು ಗುರುಗ್ರಹಕ್ಕೆ ಇರುವಂತ ಒಂದು ಸ್ಟ್ರೆಂತ್ ಅಂತಾನೆ ಹೇಳ್ಬೋದು. ಯಾರಿಗೆ ಗುರುಗ್ರಹ ರಿಟ್ರೋಗ್ರೇಟೆಡ್ ಅಂದ್ರೆ ಇರುತ್ತೋ ಅಥವಾ ನೀಚ ಸ್ಥಿತಿಲಿ ಇರುತ್ತೋ, ಇವ್ರುಗಳು ಏನಾಗುತ್ತೆ, ಅವ್ರಿಗೆ ಸ್ಟಾರ್ಟಿಂಗ್ ಆಫ್ ದ ಡೇಸ್ ಅಲ್ಲಿ ಅವ್ರಿಗೆ ಹೆಂಗಾಗತ್ತೆ ಅಂದ್ರೆ, ಅವ್ರಿಗೆ ಒಳ್ಳೆ ಗುರು ಸಿಗಲ್ಲ, ಒಳ್ಳೆ ಮಾರ್ಗದರ್ಶನ ಸಿಗಲ್ಲ. ಎಲ್ಲೇ ಹೋದ್ರು ಸಮೇತ ಅವ್ರಿಗೆ ಒಂಥರ ಯಾವ್ದೂನು ಯಾರು ಹೆಲ್ಪಿಂಗ್ ನೇಚರ್ ಅವ್ರಿಗೆ ಜಾಸ್ತಿ ತೋರ್ಸಲ್ಲ, ಇವೆಲ್ಲ ಬರುತ್ತೆ. ಮತ್ತೆ ಮೇಜರ್ ಆಗಿ ಹೇಳ್ಬೇಕಂದ್ರೆ ಅವ್ರ ಕೈಯಲ್ಲಿ ಗೋಲ್ಡ್ ನಿಲ್ಲಲ್ಲ. ಹಾಗೂನು ಅವ್ರಿಗೆ ಏನೇ ಮಾಡ್ಬೇಕಂತ ಹೋದಾಗ್ಲೂ ಅವ್ರಿಗೊಂದು ಆಂತರಿಕ ಧೈರ್ಯ ಇರಲ್ಲ. ಸೊ ಆಂತರಿಕ ಧೈರ್ಯನ ಗುರು ಕೊಡ್ತಾನೆ. ಗುರು ನಿಮ್ಗೆ ಹೇಳ್ಬೇಕಂದ್ರೆ ಗ್ರಹಗಳಲ್ಲಿ ಅತಿ ಶ್ರೇಷ್ಠವಾದ ಗ್ರಹ ಅಂತಾನೆ ಕರಿತೀವಿ ನಾವು. ಸೊ ಗುರು ಗ್ರಹ ನಿಮ್ಮ ಜೀವನದಲ್ಲಿ ಚೆನ್ನಾಗಿದ್ರೆ ನೀವು ಸಿಕ್ಕಾಬಟ್ಟೆ ಲೈಫ್ ನಲ್ಲಿ ಪ್ರಾಸ್ಪರಸ್ ಆಗಿರ್ತೀರಾ. ಮತ್ತೆ ನಿಮ್ಗೆ ಒಂದು ಆಂತರಿಕ ಧೈರ್ಯ ಚೆನ್ನಾಗಿರುತ್ತೆ. ಮತ್ತೆ ಮೇಜರ್ ಆಗಿ ಹೇಳ್ಬೇಕಂದ್ರೆ ನಿಮ್ಗೊಂದು ವ್ಯಾಲ್ಯೂ ಇನ್ ದ ಸೊಸೈಟಿ ಚೆನ್ನಾಗಿರುತ್ತೆ. ಅದು ತುಂಬಾ ಮೇಜರ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಒಡನಾಟ ಏನಿರುತ್ತೆ ಜನರ ಜೊತೆಗೆ, ನೀವು ಮಾತಾಡಿದಾಗ ಅಥವಾ ನೀವೇನಾದ್ರು ಹೇಳಿದಾಗ, ಹೌದಪ್ಪ ಇವ್ರು ಹೇಳೋದ್ ಸರಿ ಅಥವಾ ಇವ್ರು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಒಬ್ರು ಕೇಳಿಸ್ಕೊಳಕ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ತುಂಬಾ ಒಳ್ಳೆ ಕೇಪಬಿಲಿಟಿ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಆಸ್ಟ್ರಾಲಜಿಕಲ್ ಟ್ಯಾಟೂಲಿ ನಾವು ಗುರುಗ್ರಹಕ್ಕೆ ಸಂಬಂಧಪಟ್ಟಿದಂತ ಒಂದು ಅಷ್ಟು ಮಂಡಲಗಳಿವೆ. ಸೊ ಈ ಮಂಡಲಗಳನ್ನ ನಿಮ್ಗೆ ಆಗ್ತಾಗ ಏನೇನ್ ಚೇಂಜಸ್ ಆಗುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ, ನಿಮ್ಮ ಲೈಫ್ ನಲ್ಲಿ ನಿಮ್ಗೆ ಒಂದು ಟ್ರ್ಯಾಕ್ ಬರ್ತೀರಾ, ಅಂದ್ರೆ ಒಂದು ವೇನ ನೀವು ಚೂಸ್ ಮಾಡ್ಕೊಂಡು ಹೋಗ್ತೀರಾ. ನಿಮ್ಗೆ ಒಬ್ರು ಯಾರೊಬ್ರು ಬಂದು ಮಾರ್ಗದರ್ಶನ ತೋರಿಸ್ತಾರೆ. ತುಂಬಾ ಜನ ಗೊತ್ತಿರ್ಬೋದು, ಒಂದು ಗುರು ಇದ್ರೆ ಎಂತ ಗುರಿನ ಬೇಕಾದ್ರೂ ನಾವು ಮುಟ್ಬೋದು ಅಂತ ಒಂದು ಗುರು ನಿಮ್ಮ ಜೀವನದಲ್ಲಿ ಬರ್ತಾರೆ. ಅಂಡ್ ನಿಮ್ಗೆ ಐಡಿಯಾಸ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ನಿಮ್ಗೆ ಒಂದು ಐಡಿಯಾಸ್ ಅಂತಂದ್ರೆ, ಒಂದು ಚಂಚಲ ಮನಸ್ಸು ಒಂದ್ ಕಡೆ ಬಂದು ಸ್ಥಿಮಿತವಾಗಿ ಕೂತ್ಕೊಳ್ಳಕ್ ಸ್ಟಾರ್ಟ್ ಮಾಡುತ್ತೆ. ಅದೊಂದು ವೆಯ್ಟೇಜ್ ಸಿಗುತ್ತೆ ನಿಮ್ಗೆ. ಅಂಡ್ ಇನ್ನೊಂದೇನ್ ಹೇಳ್ಬೇಕಂತಂದ್ರೆ, ನಿಮ್ಗೆ ಇನ್ನರ್ ಸ್ಟ್ರೆಂತ್ ಸಿಕ್ಕಾಬಟ್ಟೆ ಹೈ ಆದಾಗ ಏನಾಗುತ್ತೆ, ನೀವು ಯಾವುದೇ ಒಂದು ಕೆಲಸನ ಮಾಡ್ಬೇಕಾದ್ರೆ 100% ಎಫರ್ಟ್ ಮತ್ತೆ 100% ಫೋಕಸ್ ಇಂದ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಗುರು ಗ್ರಹದ ಒಂದು ಟ್ಯಾಟೂ ಹಾಕಿಸ್ಕೊಳ್ಳೋದ್ರಿಂದ ನಿಮ್ಗೆ ಏಕಾಗ್ರತೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಯಾವುದೇ ಒಂದು ಆಸ್ಟ್ರಾಲಜಿಕಲ್ ಟ್ಯಾಟೂಸ್ ಬಗ್ಗೆ ನಿಮ್ಗೆ ಇನ್ಫಾರ್ಮೇಶನ್ ಬೇಕಿದ್ರೆ ನನ್ನ ನಂಬರ್ ಕಾಲ್ ಮಾಡಿ ಅಂಡ್ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.